ಮಾನ್ಯ ಮಹದೇವಪ್ಪನವರೇ, ನಾಯಿ ತನ್ನ ಬಾಲವನ್ನ ಅಳ್ಳಾಡಿಸುತ್ತೆ ಹೊರತು ಬಾಲವೇ ನಾಯಿಯನ್ನ ಅಳ್ಳಾಡಿಸೋದಕ್ಕೆ ಎಂದಿಗೂ ಸಾಧ್ಯವಾಗೋದಿಲ್ಲ. ನಾಯಿಯ ಬಾಲ ತನ್ನ ಕೆಳಗಡೆಯಿಂದ ಉದುರುವ ಮುತ್ತುಗಳನ್ನ ನೋಡಿ ಖುಷಿ ಪಡಬೇಕೇ ಹೊರತು ನಾಯಿಯನ್ನೇ ಅಳ್ಳಾಡಿಸುವಂತಹ ಪ್ರಯತ್ನವನ್ನ ಯಾವತ್ತಿಗೂ ಎಂದಿಗೂ ಮಾಡೋದಕ್ಕೆ ಹೋಗ್ಬಾರ್ದು. ಹೀಗಾಗಿನೇ ಡಿ ಕೆ ಸುರೇಶ್ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡಿರೋದು, ನಾವು ಪಕ್ಷದ ನಿಯತ್ತಿನ ನಾಯಿಗಳು, ಬೀದಿ ನಾಯಿಗಳಲ್ಲ ಅಂತ. ಈಗ ನೀವೇ ನಿಮ್ಮನ್ನೇ ಒಮ್ಮೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಯಾರೆಲ್ಲ ಬೀದಿ ನಾಯಿಗಳು, ಯಾರೆಲ್ಲ ನಿಯತ್ತಿನ ನಾಯಿಗಳು, ಯಾವ್ಯಾವ ನಾಯಿಗಳಿಗೆಲ್ಲ ಕೊರಳಿಗೆ ಪಟ್ಟಿಯನ್ನ ಕಟ್ಟಿ ಚೈನ್ ಹಾಕಿ ಕಟ್ಟಾಕಿದ್ದಾರೆ ಅಂತ. ಈ ಗೆದ್ದಲು ಹುಳುಗಳು ಕಷ್ಟಪಟ್ಟು ತುಂಬಾ ತುಂಬಾ ಸಮಯವನ್ನ ತೆಗೆದುಕೊಂಡು ಹುತ್ತವನ್ನ ಕಟ್ತವೆ. ಹುತ್ತವನ್ನ ಕಟ್ಟಿದ ನಂತರ ಹಾವುಗಳು ಬಂದು ಆ ಹುತ್ತದ ಒಳಗಡೆ ಸೇರ್ಕೊಂಡು ಇದು ನನ್ನದೇ ಹುತ್ತ, ಇದು ನನ್ನದೇ ಮನೆ, ಇದು ನನ್ನದೇ ಸಾಮ್ರಾಜ್ಯ ಅಂತೆಲ್ಲ ತಿಳಿದು ಅದರಲ್ಲಿ ವಾಸವನ್ನ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ದರ್ಪದಿಂದ ಅಧಿಕಾರವನ್ನೆಲ್ಲ ಮೆರಿತಾ ಇರ್ತವಂತೆ. ಅದೇ ರೀತಿಯಾಗಿ ಆಗೋಗ್ಬಿಟ್ಟು ಪಕ್ಷವನ್ನ ಕಟ್ತವ್ರೆ ಯಾರು, ತಮ್ಮ ಸಮಯವನ್ನೆಲ್ಲ ವ್ಯರ್ಥವನ್ನ ಮಾಡಿದವರೇ ಯಾರು, ಕಷ್ಟಪಟ್ಟು ದುಡಿದವರೇ ಯಾರು? ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ಪಕ್ಷವನ್ನ ಕಟ್ಟಿ ಅಧಿಕಾರ ಕೈಗೆ ಸಿಗ್ಲಿಲ್ಲ ಅಂತಂದ್ರೆ ಬೇಜಾರಾಗೋದಿಲ್ವಾ? ಮಹದೇವಪ್ಪನವರೇ, ಎಂತವ್ರಿಗೆ ಆಗ್ಲಿ ಬೇಜಾರಾಗಿ ಆಗುತ್ತೆ. ಮತ್ತೊಂದು ಪಕ್ಷದಿಂದ ಈ ಪಕ್ಷಕ್ಕೆ ಬಂದು ಅಧಿಕಾರವನ್ನ ಹಿಡಿದು ಇಲ್ಲಿ ಆಡಳಿತವನ್ನ ನಡೆಸಿದ್ರೆ ಈ ಮತ್ತೊಂದು ಏನಂತ ಹೇಳ್ತಾರೆ, ಗೆದ್ದಲು ಹುಳುಗಳು ಕಟ್ಟಿದಂತಹ ಗೂಡಿಗೆ ಹಾವು ಬಂದು ಸೇರ್ಕೊಂಡ ಹಾಗೇನೆ ಆಗುತ್ತೆ ಅಲ್ವಾ? ಮನೆ ಮಹಾದೇವಪ್ಪನವರೇ, ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಪ್ರಾರಂಭ ಮಾಡದಾಗಿಂದನು ನೋಡ್ತಾನೆ ಇದ್ದೀವಿ. ಪ್ರಾರಂಭದಲ್ಲಿ ಹಗರಣಗಳು ಹಗರಣಗಳು ಹಗರಣಗಳು, ನಂತರ ಕುರ್ಚಿ ಬದಲಾವಣೆ ಕುರ್ಚಿ ಬದಲಾವಣೆ ಕುರ್ಚಿ ಬದಲಾವಣೆ, ಬರೀ ಇದೇ ಆಗೋಗ್ಬಿಟ್ಟು ಅಭಿವೃದ್ಧಿಯ ಬಗ್ಗೆ ಒಂದು ಮಾತುಗಳಿಲ್ಲ. ಅಭಿವೃದ್ಧಿ ಎಂಬ ಪದವನ್ನೇ ಕೇಳಿ ಅದೆಷ್ಟು ವರ್ಷಗಳು ಆಗೋಗ್ಬಿಡ್ತು. ಮಾತೆತ್ತಿದ್ರೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು. ನಿಮ್ಮ ಹೈಕಮಾಂಡ್ ಏನಂತ ಹೇಳಿದ್ರು ಕೊನೆಗೆ, ನಿಮ್ ಪಾಡು ನಿಮ್ ಇಷ್ಟ, ನಿಮ್ಗೆ ಹೆಂಗ್ ಅನ್ಸುತ್ತೋ ಹಂಗ್ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಹೈಕಮಾಂಡ್ ಕೈ ತೊಳ್ಕೊಂಡ್ಬಿಟ್ರ. ಇಲ್ಲಿ ತೊಂದರೆ ಆಗ್ತಾ ಇರೋದೇನು ಅಂತಂದ್ರೆ, ಸೋನಿಯಾರವರಿಗೆ ಈ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಂದು ಸ್ವಲ್ಪ ಒಲವು, ಅವರ ಪರವಾಗಿ ಮಾತನಾಡ್ತಾರೆ, ಅವರ ಪರವಾಗಿದ್ದಾರೆ. ಈ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಪರವಾಗಿ, ಇವರು ಅವರ ಪರ, ಅವರು ಇವರ ಪರ. ಏನ್ ಹೇಳಿ, ಇವರು ಅವರ ಪರ, ಅವರು ಇವರ ಪರ. ಒಟ್ನಲ್ಲಿ ರಾಜ್ಯದ ಜನತೆ ಮಾತ್ರ ಪರ 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 ಅಂತ ಕೆರ್ಕೊಳ್ತಾ ಇದ್ದಾರೆ ಅಷ್ಟೇನೆ. ಏನೋ ನಿಮ್ಮ ಪಕ್ಷ, ನೀವು ನಿಮ್ಮ ಅಧಿಕಾರ, ನಿಮ್ಮ ಆಡಳಿತ ಹೇಗ್ ತೋಚುತ್ತೋ ಹಾಗೆ ಮಾಡ್ತಾ ಇರಿ ಅಧಿಕಾರನ. ಆದ್ರೆ ನೀವೊಬ್ರು ಹಿರಿಯರಿದ್ದೀರಾ, ಒಂದು ಉನ್ನತ ಮಟ್ಟದಲ್ಲಿದ್ದೀರಾ, ಮಾತನಾಡ್ಬೇಕಾದ್ರೆ ಬಾಯಿಗಳು ಹಿಡಿತದಿರಲಿ. ಯುವ ಜನತೆಯನ್ನು ನೋಡ್ತಾ ಇರ್ತಾರೆ, ನೀವುಗಳು ಹಿಂಗ್ ಮಾತನಾಡ್ಬಿಟ್ರೆ ಹೇಗೆ? ಮುಂದೆ ಯುವ ಜನತೆಯನ್ನು ಇದನ್ನೇ ಪಾಲಿಸ್ಕೊಂಡು ಹೋಗ್ತಾರೆ. ವಿಚಿತ್ರವಾಗಿ ಹೇಳಿಕೆಗಳನ್ನ ನೀಡ್ತೀರಾ. ಅಲ್ಲೊಬ್ಬ ಮಹಾನೀಯ, ಅಯ್ಯೋ ಆ ಪುಣ್ಯಾತ್ಮ ಅದ್ ಏನೇನ್ ಮಾತಾಡ್ತಿರ್ತಾನೆ ಅಂತಾನೆ ಗೊತ್ತಾಗೋದಿಲ್ಲ. ತನ್ಗೇನ್ ತೋಚುತ್ತೋ ಅದನ್ನೆಲ್ಲ ಹೇಳ್ತಾ ಇರೋದು. ಏನೋ ಕುರ್ಚಿನಾರು ಬದಲಾಯಿಸ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಒಟ್ನಲ್ಲಿ ರಾಜ್ಯದ ಜನರಿಗೆ ಒಂದು ಸ್ವಲ್ಪ ನೆಮ್ಮದಿಯನ್ನ ಕೊಡಿ ಅಂತ ಕೇಳ್ಕೊಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.